ಇವತ್ತು ನೀವು ಯಾರ್ಯಾರು ಪೋಸ್ಟರ್ ಗಮನಿಸಿರ್ತೀರಾ ಅವರಿಗೆಲ್ಲ ಗೊತ್ತಿರುತ್ತೆ. ಅಲ್ಲೊಂದು ಲೈನ್ ಮೆನ್ಷನ್ ಮಾಡಿದ್ವಿ, ಒಂದು ವಿಶೇಷವಾದ ಉದ್ದೇಶದೊಂದಿಗೆ ಅಂತ ನಾವು ಮೆನ್ಷನ್ ಮಾಡಿದ್ವಿ. ಏನಕ್ಕೆ ಅಂತಂದ್ರೆ, ಇತ್ತೀಚೆಗೆ ನೀವು ಗಮನಿಸಿರ್ಬೋದು, ಬೆಟ್ಟದ ಭೈರವೇಶ್ವರ ದೇವಸ್ಥಾನದಲ್ಲಿ ಒಂದು ಇನ್ಸಿಡೆಂಟ್ ಆಯಿತು. ಫೋಟೋಗ್ರಾಫರ್ಸ್ ಮತ್ತೆ ಲೋಕಲೈಟ್ಸ್ ಮಧ್ಯೆ ಒಂದು ಕ್ಲಾಶ್ ಆಯಿತು. ಅದಾದ್ಮೇಲೆ ಆಲ್ಮೋಸ್ಟ್ 3 to 5 days ಆ ದೇವಸ್ಥಾನನ ಕಂಪ್ಲೀಟ್ ಆಗಿ ಮುಚ್ಚಿದ್ರು. ಬೆಟ್ಟದ ಭೈರವೇಶ್ವರ ಬಂದು ಶತಮಾನಗಳಷ್ಟು ಹಿಂದೆ ಇತಿಹಾಸ ಇರುವಂತ ದೇವಸ್ಥಾನ. ಅಲ್ಲಿ ನಾವು ಯಾರ ಪರನೂ ತಗೊಳೋದ್ ಬೇಡ, ಐದರ್ ಫೋಟೋಗ್ರಾಫರ್ಸ್ ಕಡೆನೂ ತಗೊಳೋದ್ ಬೇಡ, ಅಥವಾ ಯಾರು ಲೋಕಲೈಟ್ಸ್ ಅಲ್ಲಿದ್ರು ಅವ್ರ ಬಗ್ಗೆನೂ ತಗೊಳೋದ್ ಬೇಡ. ಟು ಬಿ ಇನ್ ದ ನ್ಯೂಟ್ರಲ್ ಸೈಡ್ ನಾವು ನಿಂತ್ಕೊಂಡು ಮಾತಾಡಿದ್ರೆ ಆಕ್ಚುಲ್ ಆಗಿ ಲಾಸ್ ಆಗಿತ್ತು ಯಾರು ನ್ಯಾಯವಾಗ ದೇವಸ್ಥಾನ ನೋಡಕ್ ಹೋಗ್ತಾರೆ ಅವರಿಗೆ. 3 ದಿನ ಹೋದವರೆಲ್ಲ ಸುಮ್ಮನೆ ವಾಪಸ್ ಬಂದಿದ್ದಾರೆ. ಸೊ ಯಾವುದೇ ರೀತಿ ಹೆರಿಟೇಜ್ ಸ್ಟ್ರಕ್ಚರ್ಸ್ ಆದ್ರೂ ಅಷ್ಟೇ, ಅದನ್ನ ನಾವು ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಂಡ್ರೆ ಅದು ಕರೆಕ್ಟ್ ಆಗಿರುತ್ತೆ. ಇಲ್ಲ ಅಂದ್ರೆ ಈ ತರ ಅದು ಆ ಫೋಟೋಗ್ರಾಫರ್ಸಿಗೂ ಏನು ಲಾಸ್ ಆಗಿಲ್ಲ ಅದರಿಂದ, ಅಥವಾ ಆ ಲೋಕಲೈಟ್ಸ್ ಇಂದಾನು ಏನು ಲಾಸ್ ಆಗಿಲ್ಲ. ಅವ್ರಿಗೆ ಅವ್ರ ಪರ್ಸನಲ್ ಲಾಸ್ ಆಗಿರ್ಬೋದು, ಬಟ್ ಅಟ್ ದ ಲಾರ್ಜರ್ ಎಂಡ್ ಲಾಸ್ ಆಗಿದ್ದು ಕಮ್ಯುನಿಟಿಗೆ. ಯಾರು ನಿಜವಾಗ್ಲೂ ನಾವು ಇತಿಹಾಸ ನೋಡ್ಬೇಕು ಅಥವಾ ನಮ್ಮ ಆಚರಣೆಗಳನ್ನ ನೋಡ್ಬೇಕು, ನಮ್ಮ ಸಂಸ್ಕೃತಿ ನೋಡ್ಬೇಕು ಅಂತ ಹೋಗಿದ್ರು ಅವ್ರಿಗೆ ಲಾಸ್ ಆಯ್ತು. ಒಂದು 3 to 5 days ಮಿನಿಮಮ್ 500 ಪೀಪಲ್ ಅಥವಾ ಇನ್ನೂ ಜಾಸ್ತಿ ಆಗಿರ್ಬೋದು. ಸೊ ಈ ರೈಡ್ ನ ನಾವು ಮೇನ್ಲಿ ಕಾನ್ಸಂಟ್ರೇಟೆಡ್ ಆಗಿ ಇಟ್ಟಿದ್ದೆ ಕನ್ಸರ್ವೇಷನ್ ಅಂಡ್ ಪ್ರಿಸರ್ವೇಷನ್ ಆಫ್ ಹೆರಿಟೇಜ್ ಮಾನ್ಯುಮೆಂಟ್ಸ್. ಸೊ ಅದನ್ನ ಐಡೆಂಟಿಫೈ ಮಾಡಿ ಅದನ್ನ ಗುರುತಿಸ್ಬೇಕು, ಅದನ್ನ ಹೈಲೈಟ್ ಮಾಡಬೇಕು ಅಂತಾನೆ ಆ ವಿಶೇಷ ಉದ್ದೇಶ ಅಂತ ಹಾಕಿದ್ದಾರೆ. ಅದರಲ್ಲಿ ಹೇಗೆಲ್ಲ ಒಂದು ಹೆರಿಟೇಜ್ ಮಾನ್ಯುಮೆಂಟ್ಗೆ ಹೇಗೆಲ್ಲ ಡ್ಯಾಮೇಜ್ ಆಗ್ಬೋದು, ಅಥವಾ ನಮ್ಮ ಕಡೆಯಿಂದ, ಈಗ ಫಾರ್ ಎಕ್ಸಾಂಪಲ್ ನಾವ್ ಯಾರು ಇಲ್ಲಿ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದಲ್ಲಿ ಇಲ್ಲ, ಎಲ್ಲರೂ ಬೇರೆ ಬೇರೆ ಕೆಲಸಗಳಿದ್ದೀವಿ. ಇಲ್ಲಿ ಡಾಕ್ಟರ್ಸ್ ಇರ್ತೀರಾ, ಇಂಜಿನಿಯರ್ಸ್ ಇರ್ತೀರಾ, ಸ್ಟೂಡೆಂಟ್ಸ್ ಇರ್ತೀರಾ, ಇನ್ನೊಂದು ಮತ್ತೊಂದು ಏನೇನೋ ಇರ್ತೀವಿ. ಬಟ್ ಸ್ಟಿಲ್ ನಾವು ಹೆರಿಟೇಜ್ ಪ್ಲೇಸಸ್ ನ ವಿಸಿಟ್ ಮಾಡ್ತೀವಿ ಅಂದ್ರೆ ವಿ ಆರ್ ವಿಸಿಟಿಂಗ್ ನಮ್ಮ ಇಂಟ್ರೆಸ್ಟ್ ಇಂದ ಆಸ್ ಜನರಲ್ ಪಬ್ಲಿಕ್. ಸೊ ಆಸ್ ಅ ಪಬ್ಲಿಕ್, ಆಸ್ ಸಿಟಿಸನ್ ಆಫ್ ಇಂಡಿಯಾ, ಒಂದು ಹೆರಿಟೇಜ್ ಮಾನ್ಯುಮೆಂಟ್ ನ ನಾವು ನೋಡಿದಾಗ ನಮ್ಮ ರೆಸ್ಪಾನ್ಸಿಬಿಲಿಟಿ ಏನಿರುತ್ತೆ ಅನ್ನೋದನ್ನ ಹೈಲೈಟ್ ಮಾಡ್ಲಿಕ್ಕೆ ಅಂತಾನೆ ನಾವು ಇವತ್ತಿನ ರೈಡ್ ಮಾಡಿದ್ವಿ. ಸೊ ಇದರಲ್ಲಿ ಇಷ್ಟು ಜನ ಬರಬೇಕು ಅಂತಲ್ಲ ನಮಗೆ, ಬಟ್ ನಾವು ಹೋದವ್ರು ಅಷ್ಟು ಜನಕ್ಕೆ ಆ ವಿಷಯ ಗೊತ್ತಾದ್ರೆ ಸಾಕು ಅನ್ನೋದನ್ನ ಗಮನದಲ್ಲಿ ಇಟ್ಕೊಂಡು ಮಾಡಿ. ಸೊ ಆಸ್ ಅ ಸಿಟಿಸನ್, ಕನ್ಸರ್ವೇಷನ್ ಆಫ್ ಹೆರಿಟೇಜ್ ಮಾನ್ಯುಮೆಂಟ್ಸ್ ಬಗ್ಗೆ ಏನೇನು ಬರುತ್ತೆ ಅಂತ ನಾನು ಆ ಜಾಗದಲ್ಲಿ ಹೇಳ್ತೀನಿ. ಬಟ್ ಒಂದು ಪಾಯಿಂಟ್ ಹೈಲೈಟ್ ಮಾಡಿ ಹೇಳ್ಬೇಕು ಅಂದ್ರೆ, ಇಟ್ ಈಸ್ ಕ್ಯಾಟಗರೈಸ್ಡ್ ಇಂಟು 3, ಹೇಗೆಲ್ಲ ನಾವು ಪ್ರಿಸರ್ವ್ ಮಾಡ್ಬೋದು ಅಂತ. ಸೊ ಅದ್ರಲ್ಲಿ ಬರೋದು ಒಂದು ಹ್ಯೂಮನ್ ಕಾಲ್ಸ್, ನಾವೇನ್ ಮಾಡ್ಬೋದು, ಅಥವಾ ನಮ್ಮಿಂದ ಹೇಗೆ ಡ್ಯಾಮೇಜ್ ಆಗುತ್ತೆ ಅಂಡ್ ನಾವು ಅದನ್ನ ಹೇಗೆ ಸರಿ ಮಾಡ್ಕೋಬಹುದು ಅಂತ ಮಾಡುವಾಗ. ಸೊ ದ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್ ನಮಗೆ ನಾವು ಮಾಡುವಂತ ಒಂದು ಘನ ಕಾರ್ಯ ಅಂದ್ರೆ ಪೊಲ್ಯೂಷನ್. ಅದರಲ್ಲೂ ಪೇಪರ್, ಪ್ಲಾಸ್ಟಿಕ್, ತಟ್ಟೆ, ಲೋಟ ಅಂಥದ್ದನ್ನೇ ನಾವು ಹಾಕ್ಬಾರ್ದು. ಯಾವುದೋ ದೇವಸ್ಥಾನನೋ ಅಥವಾ ಇನ್ನೊಂದೇನೋ ಒಂದು ಜಾಗ ಸಿಗ್ತಿದೆ ಅಂದ್ರೆ ನಾವು ಅಲ್ಲಿಗೆ ಹೋಗ್ತೀವಿ, ನಾವು ಕೂರಕ್ಕಿಂತ ಮುಂಚೆ ಕ್ಲೀನ್ ಆಗಿದೆಯಾ ಜಾಗ ಅಂತ ಹುಡುಕ್ತೀವಿ. ಆದ್ರೆ ನಾವು ವಾಪಸ್ ಬರ್ಬೇಕಾದ್ರೆ ಅಷ್ಟೇ ಕ್ಲೀನ್ ಆಗಿ ಇಟ್ಟು ಬಂದಿರ್ತೀವ, ಇಲ್ಲ ನೀಟಾಗಿ ಎತ್ಬಿಟ್ಟು ಇನ್ನೊಬ್ರು ಅಲ್ಲಿ ಕೂರಕ್ ಸಾಧ್ಯನೇ ಆಗಬಾರ್ದು, ಆ ರೀತಿ ಮಾಡ್ಬಿಟ್ಟು ಬಂದಿರ್ತೀವಿ. ಸೊ ಈ ರೈಡ್ನ ನಾವು ಅದಕ್ಕಂತಾನೆ ಕಾನ್ಸಂಟ್ರೇಟೆಡ್ ಆಗಿತ್ತು. ಸೊ ಅಲ್ಲಿ ನಮ್ಮ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಏನಿದೆ, ಅದನ್ನೇ ನಾವೇನಕ್ಕೆ ಸೆಲೆಕ್ಟ್ ಮಾಡ್ಕೊಂಡ್ವಿ ಅಂದ್ರೆ, ಅದು ಒಂದು ಹಿಸ್ಟಾರಿಕಲ್ ಮಾನ್ಯುಮೆಂಟ್ ವಿಚ್ ಈಸ್ ರೀಸ್ಟೋರ್ಡ್ ಟೈಮ್ ಟು ಟೈಮ್. ಮುಂಚೆ ಹಾಕಿತ್ತು ಅದೇ ತರ ಇವಾಗ ಅದನ್ನ ರಿಸ್ಟೋರ್ ಮಾಡಿದ್ದಾರೆ. ಸೊ ಇಟ್ ಈಸ್ ಒನ್ ಆಫ್ ದ ಎಕ್ಸಾಂಪ್ಲರಿ ಹೆರಿಟೇಜ್ ಮಾನ್ಯುಮೆಂಟ್. ಆಸಕ್ತಿ ಇದ್ರೆ ಹೆರಿಟೇಜ್ ಮಾನ್ಯುಮೆಂಟ್ಸ್ ನ ಹೇಗೆಲ್ಲ ಉಳಿಸ್ಕೋಬಹುದು ಅಂತ ನಾವು ಅದನ್ನ ಲೈವ್ ಎಕ್ಸಾಂಪಲ್ ನಾವು ನಮ್ಮ ಲೊಕ್ಯಾಲಿಟಿನಲ್ಲಿ ನೋಡಿದ್ವಿ. ಸೊ ಇವತ್ತು ನಾವು ಪ್ಲಾನ್ ಮಾಡಿದ್ದು ಒಂದು ರೈಡ್, ಅಲ್ಲಿ ಹೆರಿಟೇಜ್, ಅಲ್ಲಿ ಇತಿಹಾಸ, ಅಲ್ಲಿ ಕಥೆಗಳ ಜೊತೆಗೆ ಒಂದು ಸಣ್ಣ ನಮ್ಮ ಕಡೆಯಿಂದ ಒಂದು ಸಮಾಜಕ್ಕೆ ಕೊಡುಗೆ, ಅದೇ ಅಲ್ಲಿ ಒಂದು ಚಿಕ್ಕ ಕ್ಲೀನಿಂಗ್. ಸೊ ಏನಿಲ್ಲ, ಅಲ್ಲಿರೋ ಒಂದಷ್ಟು ಜಾಗದಲ್ಲಿ ಏನಿರುತ್ತೋ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು. ನಾವು ಲಾಸ್ಟ್ ಟೈಮ್ ನಾವು ಹೋದಾಗ ನೋಡ್ಕೊಂಡ್ ಬಂದ್ವಿ, ಆಲ್ಮೋಸ್ಟ್ ಒಂದು 20 ಜನ ಇದ್ರೆ 10 ನಿಮಿಷದ ಕೆಲಸ ಪಟ ಹೊಟ್ಟೋಗು. ಸೊ ಅದನ್ನ ನಾವು ಅಲ್ಲಿ ಕೊಟ್ಟು ಬರೋಣ. ಮತ್ತೆ ಯಾರು ಹಾಕಲ್ಲ ಅಂತ ನಾವು ಗ್ಯಾರಂಟಿ ಇಟ್ಕೊಳಕ್ಕಾಗಲ್ಲ, ಮತ್ತೆ ಹಾಕ್ಬೋದು. ಆದ್ರೆ ನಮ್ಮ ಕಡೆಯಿಂದ ಏನಾಗುತ್ತೆ ಅದನ್ನ ನಾವು ಮಾಡೋಣ. ಯಾರೋ ಒಂದು 4 ಜನ ನೋಡಿದವರು ಅವ್ರು ಇನ್ನೊಂದೆಲ್ಲೋ ಕಡೆ ಹೋಗಿ ಹಾಕದೇ ಇರ್ಬೋದು, ಓಕೆ ಇದು ಹಾಕಿದ್ರೆ ಸರಿ ಅನ್ಸಲ್ಲ ಅಂತ. ಸೊ ಲೆಟ್ ಸೆಟ್ ಅನ್ ಎಕ್ಸಾಂಪಲ್, ಅದನ್ನ ಎಷ್ಟು ಜನ ಕ್ಯಾರಿ ಮಾಡ್ತಾರೆ ಅನ್ನೋದು ಅವ್ರಿಗೆ ಬಿಟ್ಟಿದ್ದು. ಸೊ ಇದು ನಮ್ಮ ಈ ರೈಡಿನ ಉದ್ದೇಶ. ಸೊ ಈ ಇದಕ್ಕೆ ನೀವೆಲ್ಲರೂ ನಮ್ಮ ಜೊತೆ ಬಂದಿರೋದು ನಮಗೆ ತುಂಬಾ ಖುಷಿ ಇದೆ. ಸೊ ಮಿಕ್ಕಿದ್ದನ್ನ ಅಲ್ಲಿ ಹೋಗಿ ಮಾತಾಡೋಣ, ಎಂಜಾಯ್ ಮಾಡೋಣ. ಸೊ ಯಾಕೆ ಗಂಡ ಬೇರಂಡ ಬೈಕರ್ಸ್ ನಾನು ಯಾವಾಗಲೂ ಹೇಳ್ತೀನಿ ಅಂದ್ರೆ, ಇಲ್ಲಿ ಎಂಜಾಯ್ಮೆಂಟ್ ಇರುತ್ತೆ, ರೈಡ್ ಇರುತ್ತೆ, ಕಾಸ್ ಇರುತ್ತೆ, ಒಳ್ಳೆ ವಿಷಯ ತಿಳ್ಕೊಳಕ್ ಇರುತ್ತೆ, ಅಂಡ್ ಲಾಟ್ಸ್ ಆಫ್ ಮೆಮೊರೀಸ್ ಇರುತ್ತೆ. ಸೊ ದಟ್ ಈಸ್ ಗಂಡ ಬೇರುಂಡ ಬೈಕರ್ಸ್. ಸೊ ಯಾರೆಲ್ಲ ಹೊಸದಾಗಿ ಬಂದಿದ್ದೀರಿ, ವೆಲ್ಕಮ್ ಟು ಗಂಡ ಬೇರುಂಡ ಬೈಕರ್ಸ್. ಮತ್ತೆ ಬರ್ತಾ ಇರಿ.
ನಮಸ್ತೆ ಗೆಳೆಯರೆ, ಈ ಎಂಟರ್ಟೈನ್ಮೆಂಟ್ ಲೋಕಕ್ಕೆ ಈ ಎಂಟರ್ಟೈನ್ಮೆಂಟ್ ಕನ್ನಡಿಗನಿಂದ ಸ್ವಾಗತ ಸುಸ್ವಾಗತ. ಸೊ ಇವತ್ತು ಗಂಡ ಬೇರುಂಡ ಬೈಕರ್ಸಿಂದ ಒಂದು ಸವಾರಿಗೆ ಬಂದಿದ್ದು. ಆ ಸವಾರಿ ಅನ್ನೋದಕ್ಕಿಂತ ಒಂದು ಕಾಜಿಗೆ ಬಂದಿದ್ದು. ಏನಂತ ಅಂದರೆ, ಈ KRS ಇದರಲ್ಲಿ ಎಷ್ಟು ಕಸ ಹಾಕಿದ್ದಾರೆ ಅಂತ ಅಂದರೆ ನೀವೇ ನೋಡ್ಬೋದು. ಸೊ ನಾವು ಈ ಸ್ವಚ್ಛತೆಗೋಸ್ಕರ ಇವತ್ತು ಬಂದಿದ್ದೀವಿ. ಇಲ್ಲಿ ನೋಡಿ ಎಷ್ಟು ಕಸಗಳಂತ ಅಂದರೆ ನೋಡ್ತಾ ಇದ್ರೇ ಬೇಜಾರಾಗುತ್ತೆ. ಸೊ ಅದಕ್ಕೆ ನಮ್ಮ ಟೀಮಿಂದ ಇವತ್ತು ಬಂದು ಕಸಗಳೆಲ್ಲ ತೆಗೆದು ಕ್ಲೀನ್ ಮಾಡ್ತಾ ಇದ್ದೀವಿ. ಸೊ ನೀವು ಈಗ ನೋಡ್ತಿರ್ಬೋದು. ಆಸ್ ಆಫ್ ಹೇಗೆ ಮುಂಚಿನ ದೇವಸ್ಥಾನ ಹೇಗಿತ್ತು ಹಾಗೆ ಅದನ್ನ ಪ್ರಿಸರ್ವ್ ಕೂಡ ಮಾಡಿದ್ದಾರೆ. ದೇವಸ್ಥಾನದ ಆರ್ಕಿಟೆಕ್ಚರ್ ನೋಡಿದ್ರೆ ಇದನ್ನ ಕೂಡ ಹೊಯ್ಸಳರ ಕಾಲದ ದೇವಸ್ಥಾನ ಅಂತ ಹೇಳ್ಬೋದು. ಬಟ್ ಹೊಯ್ಸಳರದ ಆದ್ಮೇಲೆ ವಿಜಯನಗರದವ್ರದ್ದು ಕೊಡುಗೆ ಇದೆ. ಅದಾದ್ಮೇಲೆ ಮೈಸೂರು ಒಡೆಯರ್ ಕೊಡುಗೆ ಕೂಡ ಇದೆ. ನಾಲ್ವಡಿ ಕೃಷ್ಣರಾಜ ಒಡೆಯರು ಇದಕ್ಕೆ ಒಂದು ಬಹುದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದಲ್ಲದೆ ಯಾವಾಗ ಮುಳುಗೋಗಿರೋ ದೇವಸ್ಥಾನ ಸಿಕ್ತಲ್ಲ, ಅಲ್ಲಿನ ವಿಗ್ರಹಗಳನ್ನ ಈಗಲೂ ಕೂಡ ಪ್ರಿಸರ್ವ್ ಮಾಡಿ ಇನ್ನೊಂದ್ ಕಡೆ ಇಟ್ಟಿದ್ದಾರೆ. ಬಟ್ ಇಲ್ಲಿರೋದೆಲ್ಲ ಹೊಸ ವಿಗ್ರಹಗಳು. ಈಗ ನಾವು ದಾರಿಲಿ ಬರ್ಬೇಕಾದ್ರೆ ಒಂದು ದೇವಸ್ಥಾನ ಕಾಣಿಸುತ್ತೆ ನಮಗೆ ಮಧ್ಯದಲ್ಲಿ. ನಾವು ಎಲ್ಲಿ ಇವಾಗ ಬರ್ತಾ ಲೆಫ್ಟ್ ತಗೊಂಡ್ವಲ್ಲ, ಅಲ್ಲೊಂದು ದೇವಸ್ಥಾನಗಳ ಗುಂಪು ಕಾಣುತ್ತೆ. ಅಲ್ಲಿ ಪೂರ್ತಿ ಇಲ್ಲಿರೋ ವಿಗ್ರಹಗಳದೆಲ್ಲ ಮೂಲ ವಿಗ್ರಹಗಳು, ಅಂದ್ರೆ ಮಹಾರಾಜರು ಸ್ಥಾಪಿಸಿದ ವಿಗ್ರಹಗಳೆಲ್ಲ ಅಲ್ಲಿದೆ. ಅದನ್ನ ಈಗಲೂ ನಾವು ಹೋದ್ರೆ ಆ ದೇವಸ್ಥಾನದಲ್ಲಿ ನೋಡ್ಬೋದು. ಸಪ್ತಮಾತೃಕೆಯರ್ದು ಇರ್ಬೋದು ಅಥವಾ ವೇಣುಗೋಪಾಲ ಸ್ವಾಮಿ ವಿಗ್ರಹನೇ ಇರ್ಬೋದು, ಎಲ್ಲಾನು ಅಲ್ಲಿದೆ. ಸೊ ಮುಂದೊಂದು ದಿನ ಆ ವಿಗ್ರಹಗಳನ್ನ ನೋಡ್ಲಿಕ್ಕೆ ಹೋಗೋಣ. ಇದು ಇವತ್ತಿಗೆ ನಾವು ಮೈಸೂರವರಾಗ್ಲಿ ಬೆಂಗಳೂರವರಾಗ್ಲಿ ಸಮೃದ್ಧವಾಗಿ ಎಂತ ಬಿರು ಬೇಸಿಗೆ ಬಂದು ಬರಗಾಲ ಬೇರೆ ಕಡೆ ಎಲ್ಲ ಸುತ್ತಿ ಹೊಡಿತಾ ಇದ್ರು, ನಾವು ನೆಮ್ಮದಿಯಾಗಿ ನೀರು ಕುಡಿತಾ ಇದೀವಿ ಅಂದ್ರೆ ಅದಕ್ಕೆ ಈ ನಮ್ಮೆಲ್ಲರಿಗೂ ಈ ಜೀವಸೆಲೆ ಅಂದ್ರೆ ನಮ್ಮ ಕಾವೇರಿ. ಅದನ್ನ ನಮ್ ತನಕ ತಲುಪಿಸೋ ಅಂತ ಕೆಲಸ ಮಾಡಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು, ಮತ್ತೆ ಅವರ ಇವರು ಆ ಟೈಮಲ್ಲಿ ಅವ್ರು ದಿವಾನರಾಗಿದ್ದಂತ ವಿಶ್ವೇಶ್ವರಯ್ಯ ಅವರು. ಅವರಿಬ್ರು ಕೊಡುಗೆಯಿಂದನೂ ಇವತ್ತು ಸಮೃದ್ಧವಾಗಿ ನಮ್ಮ ಕೃಷ್ಣರಾಜ ಸಾಗರ ನಮ್ಮ ಜೊತೆಗೆ ನಮಗೆ ನೀರು ಕೊಡ್ತಾನೆ ಇದೆ. ಇದು ಅವರ ಕೊಡುಗೆ. ಅದಲ್ಲದೆ ಕೃಷ್ಣರಾಜ ಸಾಗರ ಅಂತ ಬಂದ ತಕ್ಷಣನೇ ಇನ್ನೊಂದು ಬಹು ಮುಖ್ಯವಾದ ಒಂದು ವ್ಯಕ್ತಿತ್ವವನ್ನು ನಾವು ನೆನೆಸ್ಕೊಳ್ಬೇಕು. ಅದು ವಾಣಿ ವಿಲಾಸ ಸನ್ನಿಧಾನ ರಾಜಮಾತೆ ಕೆಂಪನಂಜಮ್ಮಣ್ಣಿ ಅವರು ತನ್ನ ಕೋಶದಲ್ಲಿರುವಂತಹ ಒಡವೆಗಳನ್ನ ಮಾರಿ 4 ಮೂಟೆ ಚಿನ್ನದ ಒಡವೆಗಳನ್ನ ಬಾಂಬೆಯ ಮಾರ್ಕೆಟ್ ಅಲ್ಲಿ ಮಾರಿ ಈ ಡ್ಯಾಮ್ನ ಕಟ್ಲಿಕ್ಕೆ ಅವರು ಧನ ಸಹಾಯವನ್ನ ಮಾಡ್ತಾರೆ. ಅಂದ್ರೆ ಅಷ್ಟು ನಿಸ್ವಾರ್ಥವಾಗಿ ಅವ್ರ ಪ್ರಜೆಗಳಿಗೋಸ್ಕರ ಮಾಡ್ತಾರೆ. ಮೈಸೂರಲ್ಲಿರೋರು ಯಾಕೆ ನಾವು ನೆನ್ಸ್ಕೋಬೇಕು ಅಂದ್ರೆ ಇದೆಲ್ಲ ಒಂದೊಂದು ಸಣ್ಣದಂತಲ್ಲ, ಚಿಕ್ಕದು ಅನ್ನೋದಕ್ಕಿಂತನೂ ದೊಡ್ಡ ಕಾರಣಗಳು, ಆದ್ರೆ ಚಿಕ್ಕ ಸಂಗತಿಗಳು. ಅದು ಮೇಜರ್ ಇಂಪ್ಯಾಕ್ಟ್ ಅನ್ನ ಮಾಡಿರುವಂತ ಸಂಗತಿಗಳು. ಹಾಗಾಗಿ ಇವರನ್ನೆಲ್ಲರನ್ನು ಸ್ಮರಿಸ್ಕೊಳ್ತಾ ನಾವು ಇಂತಹ ಕೊಡುಗೆ ಕೊಡೋದು ಬೇಡ. ನಾವು ಈ ಸೊಸೈಟಿಗಾಗ್ಲಿ ಅಥವಾ ಇಂತಹ ಜಾಗಗಳಿಗೆ, ಅದರಲ್ಲೂ ಈ ಪಾರಂಪರಿಕ ತಾಣಗಳ ಸುತ್ತ ಇರುವಾಗ ಅದೆಲ್ಲಾನು ಕ್ಲೀನ್ ಆಗಿರ್ಬೇಕು. ಯಾಕಂದ್ರೆ ನೋಡ್ಲಿಕ್ಕೆ ಬರ್ತಾರೆ ಜನ, ಬೇರೆ ಕಡೆಯಿಂದ ಬರ್ತಾರೆ. ಬಂದು ನೋಡಿದಾಗ ಅದು ಈ ಸಿಟಿಗೆ ಬೇರೆ ತರ ಹೆಸರನ್ನ ಕೊಡುತ್ತೆ. ಹಾಗಾಗಿ ನಮ್ಮ ಕೊಡುಗೆ ಇವತ್ತು ಸಮಾಜಕ್ಕೆ. ಸೊ ಕೆಲಸ ಶುರು ಮಾಡೋಣ, ಅದಾದ್ಮೇಲೆ ಮತ್ತೆ ಮಾತಾಡುವ. ಕೆಲಸ ಮಾಡ್ತಾ ಒಳ್ಳೆ ಮಜಾ ಮಾಡುವ. ಸೊ ಗೆಳೆಯರೆ, ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನೆಕ್ಸ್ಟ್ ಟೈಮಿಂದ KRSಗೆ ಬಂದರೆ, ಅದು ಈ ಪ್ಲೇಸಸ್ಗೆ ಏನಾದ್ರು ಬಂದರೆ ಕಸನ ಅಂತೂ ಎಲ್ಲೂ ಹಾಕಕ್ಕೆ ಹೋಗಬೇಡಿ. ನೋಡಿ ಎಷ್ಟು ಕಸ ಇದೆ ಅಂತ. ಸೊ ಈ ಕಸ ಆ ನೀರೊಳಗೆ ಹೋದರೆ ಆ ನೀರಲ್ಲೂ ಜೀವಿಗಳಿರ್ತವೆ, ಅದಕ್ಕೂ ತೊಂದರೆ ಆಗುತ್ತೆ. ಇದಾದ ಕಾರಣ ಇವೇನು ಮಾಡಿ ಅಂದರೆ ಕಸ ಹಾಕಲೇಬೇಡಿ. ಅದು ಕಸ ತಂದ್ರೂ ಡಸ್ಟ್ಬಿನ್ನು ಇಲ್ಲ, ನೀವು ತೊಗೊಂಡೋಗಿ ಸೇರಬೇಕಾಗಿರೋ ಜಾಗಕ್ಕೆ ಹಾಕಿ. ಅದು ಬಿಟ್ಬಿಟ್ಟು ಇಲ್ಲಿ ತಗೊಂಬಂದು ನೋಡಿ, ಇಲ್ಲೆಲ್ಲ ಚೆನ್ನಾಗಿ ತಿಂದ್ಬಿಟ್ಟು ಇಲ್ಲಿಲ್ಲೇ ಎಸೆದ್ಬಿಟ್ಟು ಹೋದರೆ ಇಷ್ಟು ಕಸ ಇದೆ. ಇದೇ ಕಸ ನಿಮ್ಮ ಮನೇಲಿದ್ದರೆ ಚೆನ್ನಾಗಿ ಕಾಣಿಸುತ್ತಾ ಈ ಥರ ಎಲ್ಲ ಇದ್ದರೆ? ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಕಸ ಅಂತೂ ಹಾಕಕ್ಕೆ. ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಈಗ ನಮ್ಮೂರವ್ರಿಗಿಂತ ಬೇರೆ ಊರವರೆಲ್ಲ ಬರ್ತಾರೆ. ಅವರು ಈ ಥರ ಕಸಗಳೆಲ್ಲ ನೋಡಿದ್ರೆ ಅವ್ರು ಅದನ್ನೇ ಹೇಳ್ತಾರೆ. ಈ ಫಾರಿನರ್ಸ್ ಎಲ್ಲ ಬಂದು ಮೈಸೂರು ಸಿಟಿ ಕ್ಲೀನ್ ಅಂತ ಹೇಳ್ತಾರೆ, ಇಲ್ಲಿ ಇಷ್ಟೊಂದು ಕಸ ಇದೆ ಅಂತ ಅವರು ಒಂದು ಫೀಡ್ಬ್ಯಾಕ್ ಕೊಡ್ತಾರೆ. ಸೊ ಅದಕ್ಕೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಪದೇ ಹೇಳ್ತಾಯಿದ್ದೀನಿ, ಕಸ ಅಂತೂ ಹಾಕೋಕ್ಕೋಗ್ಬಿಡಿ. ಮೈಸೂರಲ್ಲೇ ಅಂತಲ್ಲ, ಎಲ್ಲೇ ಹೋದ್ರೂ ಕಸ ಅಂತೂ ಮಾತ್ರ ಹಾಕೋಕ್ಕೋಗ್ಬಿಡಿ. ನಾವು ಸ್ವಯಂ ಸೇವಕರು, ನಾವು ಸೇವೆ ಮಾಡ್ತೀವಿ.
ಅಂತ ಬಂದಿಲ್ಲ. ಸೊ ಈ ನಾನು ಅಲ್ಲೇ ಹೇಳ್ದಂಗೆ ಹೆರಿಟೇಜ್ ಸ್ಪಾಟ್ ಅಂತ ಬಂದಾಗ ಅದರ ಕನ್ಸರ್ವೇಷನ್ ಅಂಡ್ ಪ್ರಿಸರ್ವೇಷನ್ ತುಂಬಾ ಇಂಪಾರ್ಟೆಂಟ್. ಬಿಕಾಸ್ ನಾ ಹೇಳ್ತೀನಿ, ಒಂದು ಅಂಡರ್ಸ್ಟ್ಯಾಂಡಿಂಗ್ ಕಾನ್ಸೆಪ್ಟ್ ಅಲ್ಲಿ ದೇರ್ ಈಸ್ ಒನ್ ನೆಗೆಟಿವ್ ಎಕ್ಸಾಂಪ್ಲರಿ ಕಾನ್ಸೆಪ್ಟ್. ಸೊ ಸಿಂಪಲ್, ಲೈನ್ಕ್ಕೊಂದು ಬೆಂಕಿ ಕಡ್ಡಿಗಳನ್ನ ಜೋಡಿಸಿದ್ದಾರೆ ಅಂತ ಇಟ್ಕೊಳ್ಳೋಣ. ಸೊ ಒಂದ್ ಕಡೆಯಿಂದ ಬೆಂಕಿ ಹಚ್ಚಿದ್ರೆ ಅದು ಒಂದರಿಂದ ಒಂದಕ್ಕೆ ಹತ್ತುತ್ತಾ ಇಡೀ ಲೈನ್ ಹತ್ತುತ್ತೆ. ಸಿಂಪಲ್. ಸ್ಟೇ ಡಿಫರೆಂಟ್ ಅಂತ ಹೇಳೋದಕ್ಕೆ ಒಂದು ಕೆಳಗೆ ಟ್ರ್ಯಾಕ್ ಮಾಡಿದ್ರೆ ಹೇಗೆ ಮುಂದಕ್ಕೆ ಹತ್ತಲ್ಲ, ಇದು ಹಾಗೇನೆ ಹಿಸ್ಟ್ರಿ ಅಥವಾ ಹೆರಿಟೇಜ್ ಅನ್ನೋದು ಒಂದು ಲಿಂಕ್ ನ ಇಟ್ಕೊಂತ ಬಂದಿರುತ್ತೆ. ಸೊ ಸರ್ ಡಿಸ್ಟ್ರಕ್ಟ್ ಆಗುತ್ತೋ ಅಥವಾ ಡ್ಯಾಮೇಜ್ ಆಗುತ್ತೋ ಅಥವಾ ಲೆಟ್ಸ್ ಜನರಲೈಸ್ ಮಾಡಿ ಅದನ್ನ ಒಂದು ಲಾಸ್ ಆಗುತ್ತೋ, ಅವಾಗ ಒಂದ್ ಮೈನ್ ಪಾಯಿಂಟ್ ಆಫ್ ದ ಹಿಸ್ಟ್ರಿ ಅಥವಾ ಒಂದು ಮೈನ್ ಸೀಕ್ವೆಲ್ ಆಫ್ ದ ಹಿಸ್ಟ್ರಿ ತಪ್ಪಿ ಹೋಗಬಹುದು. ಸೊ ಕನ್ಸರ್ವೇಷನ್ ಆಫ್ ಹೆರಿಟೇಜ್ ಮಾನ್ಯುಮೆಂಟ್ಸ್ ಮತ್ತೆ ಅದರ ಪ್ರಿಸರ್ವೇಷನ್ ಅದಕ್ಕೆ ಇಂಪಾರ್ಟೆಂಟ್. ಸೊ ಹೇಗೆಲ್ಲ ಡ್ಯಾಮೇಜ್ ಆಗ್ಬೋದು ಅಂತ ಅಂದ್ರೆ ದೇರ್ ಆರ್ 3 ಪಾಯಿಂಟ್ಸ್. ಒಂದು, ನ್ಯಾಚುರಲ್ ಕೆಲಾಮಿಟೀಸ್, ಅರ್ಥ್ಕ್ವೇಕ್ಸ್, ಹರಿಕೇನ್, ಥಂಡರ್ ಸ್ಟ್ರೋಮ್ ಅಥವಾ ಯಾವುದೇ ನೇಚರ್ ಇಂದ ಬರುವಂತಹ ಒಂದು ಕಾರಣಗಳು ಯಾವ್ದಾದ್ರೂ ಆಗಿರ್ಬೋದು. ಅದ್ ನಮ್ ಕೈಯಲ್ಲಿದೆಯಾ? ಅದ್ ನಮ್ ಕೈಯಲ್ಲಿಲ್ಲ. ಸೊ ನಾವು ಅದಕ್ಕೆ ಏನು ಮಾಡಕ್ಕಾಗಲ್ಲ. ಸೊ ದ ನೆಕ್ಸ್ಟ್ ಒನ್ ಈಸ್ ಲೋ ಮೇಂಟೆನೆನ್ಸ್ ಅಥವಾ ಆರ್ಥಿಕ ಪರಿಸ್ಥಿತಿ. ಯಾವುದೇ ಮಾನ್ಯುಮೆಂಟ್ ಇಂದು ಯಾವುದೋ ಒಂದು ಆರ್ಗನೈಸೇಷನ್ ಅಲ್ಲಿ ಇರುತ್ತೆ, ಅವ್ರ ಲ್ಯಾಕ್ ಆಫ್ ಇಂಟ್ರೆಸ್ಟ್ ಅಥವಾ ಅವ್ರ ಲಾಸ್ ಆಫ್ ಫಂಡ್ಸ್ ಇಂದ ಅದನ್ನ ಮೇಂಟೈನ್ ಮಾಡಿಲ್ಲ ಅಂತ. ಈಗ ನಾವ್ ಯಾರನ್ನು ಅಡ್ಮಿನಿಸ್ಟ್ರೇಟಿವ್ ಪೊಸಿಷನ್ ಅಲ್ಲಿ ಇಲ್ಲ, ಬಟ್ ವಿ ಆರ್ ಇನ್ ಅ ಕ್ವಶನಿಂಗ್ ಪೊಸಿಷನ್. ನಾವು ಯಾವುದೇ ನಿರ್ಧಾರವನ್ನ ಸರ್ಕಾರದ್ದಾಗ್ಲಿ ಅಥವಾ ಯಾವುದೇ NGO ದಾಗ್ಲಿ ನಾವು ಅದನ್ನ ಪ್ರಶ್ನೆ ಮಾಡ್ಬೋದು, ಪ್ರಶ್ನೆ ಮಾಡಿ ಬದಲಾವಣೆಗಳನ್ನ ತರಬಹುದು. ನಾವು ನಮ್ಮ ತಂಡದಿಂದ ಈಗಾಗಲೇ ಸಾಕಷ್ಟು ಅಂತದನ್ನ ತಂದಿದೀವಿ. ಓಕೆ, ಇದರಲ್ಲಿ ಹಾಫ್ ಆಫ್ ದಿ ಪಾಯಿಂಟ್ ನಾವು ಇಟ್ಕೋಬಹುದು. ಸೊ ದ ನೆಕ್ಸ್ಟ್ ಒನ್ ಕಂಪ್ಲೀಟ್ ಆಗಿ ನಮ್ಮ ಮೇಲೆ ಇರುವಂತದ್ದು ಹ್ಯೂಮನ್ ಕಾಸಸ್. ಫಾರ್ ಎಕ್ಸಾಂಪಲ್, ವೆರಿ ಸಿಂಪಲ್ ಎಕ್ಸಾಂಪಲ್, ನಾವು ನೋಡ್ತಿರೋದು, ನಾವು ಕಸ ಹಾಕ್ತಿವಲ್ಲ, ಅದು ಇದರಿಂದ ಪೊಲ್ಯೂಷನ್ ಆಗುತ್ತೆ. ಅಥವಾ ಇನ್ನೊಂದಿದೆ, ಈ ನಾವು ಅವರಿಗೆ ಆಧುನಿಕ ಕಾಲದ ಕಲಾವಿದರು ಅಂತ ಕರಿತೀವಿ, ಆಧುನಿಕ ಕಾಲದ ಶಿಲ್ಪಿಗಳು ಅಂತ ಕರಿತೀವಿ. ಯಾವ್ದಾದ್ರು ಕಲ್ಲು ಕಾಣಿಸಿದ್ರೆ ಹೋಗಿ ಕೆತ್ತು ಬಿಡ್ತಾರೆ ಹೆಸರನ್ನ. ಇನ್ನು ಫುಲ್ ಪ್ರೋ ಲೆವೆಲ್ ಆರ್ಟಿಸ್ಟ್ ಬೆಟ್ಟದ ಮೇಲೆ ಹೋಗಿ ಎಲ್ಲರಿಗೂ ಕಾಣಂಗ್ ಪೈಂಟ್ ಹೊಡಿತಾರೆ. ಅದು ಹೆಂಗ್ ಹೊಡಿತಾರೆ ಅಂತ ಗೊತ್ತಾಗಲ್ಲ. PYK ಅದ್ ಏನೇನೋ ಇರುತ್ತೆ. ಸೊ ಇವರೆಲ್ಲ ಆಧುನಿಕ ಕಾಲದ ಕಲಾವಿದರು. ಇವ್ರೇನು ಅಂದ್ರೆ ಇವ್ರ ಹಿಸ್ಟ್ರಿನ ಮುಂದಕ್ಕೆ ಬಿಡ್ತಾ ಇದಾರೆ ಮುಂದಿನ ಜನರೇಷನ್ಗೆ. ಸೊ ಇಂಥದನ್ನೆಲ್ಲ ನಾವು ತಡಿಬಹುದು. ಐದರ್ ಇರೋಂಥ ಸ್ಟ್ರಕ್ಚರ್ಸ್ ನ ಡ್ಯಾಮೇಜ್ ಮಾಡೋದಾಗಿರ್ಬೋದು ಅಥವಾ ಅದ್ರ ಸುತ್ತ ಇರೋ ಪೊಲ್ಯೂಷನ್ ಆಗಿರ್ಬೋದು. ನಾನು ಆಗ್ಲೇ ಹೇಳ್ದಂಗೆ ಬೆಟ್ಟದ ಭೈರವೇಶ್ವರ ಇಸ್ ಅ ಮೇಜರ್ ಎಕ್ಸಾಂಪ್ಲರಿ. ಅದೊಂದು ಎಕ್ಸಾಂಪಲ್ ನಮಗೆ ನೋಡಕ್ಕೆ. ಲಾಸ್ ಆಗಿದ್ ಯಾರಿಗೆ? ಫೋಟೋಗ್ರಾಫರ್ ಇಲ್ಲ, ಅವ್ನು ಇನ್ನೊಂದ್ ಜಾಗ ಹುಡುಕ್ತಾನೆ. ಪ್ರೀ ವೆಡ್ಡಿಂಗ್ ಮಾಡೋರು ನಿಲ್ಲಿಸ್ತಾರ? ಇಲ್ಲ, ಖಂಡಿತ ಇನ್ನೊಂದ್ ಜಾಗದಲ್ಲಿ ಮಾಡ್ತಾರೆ. ಅಲ್ಲಿ ಏನೂ ಆಗಿಲ್ಲ. ಬಟ್ ಆಕ್ಚುಯಲ್ ಆಗಿ ನಾನು ದೇವಸ್ಥಾನ ನೋಡ್ಬೇಕು, ನಾನೊಂದು ಹೆರಿಟೇಜ್ ಸ್ಟ್ರಕ್ಚರ್ ನೋಡ್ಬೇಕು, ನಾನು ಮಾನ್ಯುಮೆಂಟ್ ನೋಡ್ಬೇಕು, ನಾನು ಅಲ್ಲಿರುವಂತ ಕೆತ್ತನೆಗಳು ನೋಡ್ಬೇಕು, ಅಲ್ಲಿರೋ ಆಚರಣೆಗಳು ನೋಡ್ಬೇಕು, ಸಂಸ್ಕೃತಿಗಳು ನೋಡ್ಬೇಕು, ಪರಂಪರೆಯನ್ನು ನೋಡ್ಬೇಕು ಅಂತ ಹೋದವ್ರಿಗೆ ಸಿಕ್ಕಿಲ್ಲ. ಅದು ದಟ್ ಈಸ್ ದ ಮೇಜರ್ ಲಾಸ್. ಅಂಡ್ ಈ ಜಾಗ ನಾನು ಆಗ್ಲೇ ಹೇಳ್ದಂಗೆ ಕೆಳಗಡೆ ಇರುವಂತಹ ಮುಳುಗೋಗಿರೋ ದೇವಸ್ಥಾನವನ್ನ ಎತ್ತಿ ಎಷ್ಟು ನಾರ್ಮಲ್ಸಿ ಅಥವಾ ಎಷ್ಟು ಒರಿಜಿನಾಲಿಟಿ ಮೇಂಟೈನ್ ಮಾಡೋಕ್ಕಾಗುತ್ತೋ ಅಷ್ಟು ಅವರು ಮೇಂಟೈನ್ ಮಾಡಿ ಅವರು ಮತ್ತೆ ಇಲ್ಲಿ ರೀಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೊ ದಿಸ್ ಈಸ್ ಟಿಪಿಕಲ್ ಒನ್ ಎಕ್ಸಾಂಪಲ್ ಫಾರ್ ಕನ್ಸ್ಟ್ರಕ್ಷನ್, ಅಂದ್ರೆ ಒಂದು ಪ್ರಿಸರ್ವೇಷನ್ ಆಫ್ ಅ ಹೆರಿಟೇಜ್ ಮಾನ್ಯುಮೆಂಟ್. ಹೇಗೆ ಅಂದ್ರೆ ರೀಕನ್ಸ್ಟ್ರಕ್ಷನ್ ಈಸ್ ಒನ್ ಆಫ್ ದ ಮೆಥಡ್ ಅವ್ರು ಯೂಸ್ ಮಾಡ್ಕೊಂಡಿರೋದು. ಸೊ ನಾವು ರೀಕನ್ಸ್ಟ್ರಕ್ಷನ್ ಮಾಡುವಷ್ಟು ಇದೀವ ಎಲ್ಲರೂ? ಕೆಲವೊಬ್ರು ಇರ್ಬೋದು, ಅಥವಾ ಸಣ್ಣದಾಗಿ ಕಾಂಟ್ರಿಬ್ಯೂಟ್ ಮಾಡ್ಬೋದು, ಅಥವಾ ಮಾಡಕ್ ಆಗ್ದೇನೇನು ಇರ್ಬೋದು. ಸೊ ನಮ್ ಕಡೆಯಿಂದ ನಾವು ಸೊಸೈಟಿಗೆ ಏನ್ ಕೊಡ್ಬೋದು ಅಂದ್ರೆ ಈ ತರ ಸಣ್ಣ ಸಣ್ಣ ಹೆಜ್ಜೆಗಳು ಅದೊಂದು ದೊಡ್ಡ ಮೇಜರ್ ಇಂಪ್ಯಾಕ್ಟ್ ಆಗುತ್ತೆ. ನಾವು ಬರ್ಬೇಕಾದ್ರೆ ಒಂದು ರೋಲ್ ಆಫ್ ಟೈರ್ ಕೂಡ ಒಂದ್ ಪ್ಲಾಸ್ಟಿಕ್ ಮಿಸ್ ಆಗ್ತಿರ್ಲಿಲ್ಲ, ಪಕ್ಕ ಸಿಕ್ತಿತ್ತು. ಈಗ ಇವತ್ತಿಗೆ ನಾವು ನಿಂತ್ಕೊಂಡು ಇಲ್ಲಿಂದ ಅಲ್ಲಿ ತನಕ ನೋಡಿದ್ರೆ ಹೋಗಿ ಮತ್ತಲ್ಲಿ ಕುತ್ಕೋಬೇಕು ಅನ್ಸುತ್ತೆ. ನಾವು ಬಂದಾಗ ಗ್ಯಾರಂಟಿ ಫಸ್ಟ್ ಒಂದ್ ಒಳ್ಳೆ ಜಾಗ ಹುಡ್ಕೋಣ ಅನ್ನೋದೇ ಎಲ್ಲರಿಗೂ ಬರ್ತಿದ್ದು. ಸೊ ನಾವ್ ಅವತ್ ಬಂದಾಗ ಇಲ್ಲೇ ಮೇಲ್ ನಿಂತ್ಕೊಂಡು ನೋಡಿದ್ವಿ, ನಮಿಗೂ ಅವಾಗ ಹಿಂಗೆ ಅನ್ಸುತ್ತೆ. ಯಾಕಂದ್ರೆ ಮೈಸೂರವರು ನಾವಿಲ್ಲಿಗೆ ತಿಂಗಳಿಗೊಂದ್ಸಲಿನೋ ಅಥವಾ ರೆಗ್ಯುಲರ್ ಆಗೋ ನಮ್ಮ ಮನೆಗೆ ಯಾರೋ ಬಂದಾಗ್ಲೋ ನಾವೆಲ್ಲ ಕರ್ಕೊಂಬರೋ ಅಂತ ಜಾಗ. ಎಲ್ಲಿಂದನೋ ಬಂದಿರ್ತಾರೆ, ಅವ್ರನ್ನ ಕರ್ಕೊಂಡ್ ಇಲ್ಲೇ ನಿಂಗ್ ಪೇಪರ್ ಬಿದ್ದಿದೆ ಅಂದ್ರೆ ಅದು ನಮಗೆ ಅವಮಾನ ಮೈಸೂರವರಾಗಿ. ಅಥವಾ ಮೈಸೂರವರು ಅಂತಲ್ಲ, ನಮ್ಮ ಒಂದು ಒಳ್ಳೆ ಪರಂಪರೆ ಇರುವಂತ ಜಾಗದಲ್ಲಿ ಅದನ್ನ ಯಾರೋ ನೋಡ್ಬಿಟ್ಟು ಅದನ್ನ ಹೀಯಾಳ್ಸೋ ತರ ಮಾತಾಡ್ತಾರೆ ಅಂತಂದ್ರೆ ಅದು ಯಾರ್ದು ಸೋಲಲ್ಲ, ಅದು ನಮ್ ಸೋಲು. ಮೊದಲನೇದು ನಾವ್ ಅದನ್ನ ಮೇಂಟೈನ್ ಮಾಡ್ಕೊಳಕ್ ಆಗಲ್ಲ ಅನ್ನೋದನ್ನ ನಾವ್ ಅಕ್ಸೆಪ್ಟ್ ಮಾಡ್ಕೋಬೇಕು. ಸೊ ಇದು ನಮ್ಮ ಒಂದು ಸಣ್ಣ ಹೆಜ್ಜೆ ಎಲ್ಲಿಗೆ? ಸಮಾಜದ ಕಡೆಗೆ ನಮ್ಮದೊಂದು ಕಾಂಟ್ರಿಬ್ಯೂಷನ್ ಕೊಡ್ಬೋದು ಅಂದ್ರೆ ದಿಸ್ ಈಸ್ ಒನ್ ಆಫ್ ದಿ ವೇ. ಅಂಡ್ ಇಷ್ಟು ಮಾಡಿದ್ವಿ ಹೋದ್ವಿ, ಇಲ್ಲಿಗೆ ಮುಗಿಯುತ್ತಾ? ಇಲ್ಲಿಂದ ಹೊಸದೊಂದು ಸ್ಟಾರ್ಟ್ ಆಗುತ್ತೆ. ಆಕ್ಚುಲಿ
ಏನು ಅಂದ್ರೆ ನೆಕ್ಸ್ಟ್ ಟೈಮ್ ನಾವು ಹೋದಾಗ ನಾವ್ ಈ ತರದೊಂದು ಮಾಡಬಾರ್ದು, ಅದು ಮೊದಲನೇದು. ನೆಕ್ಸ್ಟ್ ನಮ್ ಜೊತೆಗೆ ಬರ್ತಾರಲ್ಲ ಅವ್ರಿಗೆ ಕೂಡ ಅದನ್ನೇ ಎಜುಕೇಟ್ ಮಾಡ್ಬೇಕು, ಈ ತರ ಮಾಡಬೇಡಿ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಮನೆಯವ್ರು, ಈಗ ನಾವು ಕ್ಲೀನ್ ಮಾಡಕ್ ಬಂದಿದೀವಿ ನಮಗೊಂದ್ ನ್ಯಾಯ, ಅದೇ ನಾವು ಮನೆಯವ್ರ ಜೊತೆ ಒಂದು ಫಂಕ್ಷನ್ ಮಾಡಕ್ ಹೋಗ್ತೀವಿ ಅವಾಗ ಒಂದ್ ನ್ಯಾಯ ಅಲ್ಲ ನಮಗೆ. ಯಾವಾಗ್ಲೂ ಅಷ್ಟೇ. ಇವತ್ತು ನಮ್ಮ ಮನೇಲಿ ನನ್ ಮನೆಯಿಂದ ಬರುವಾಗ ನಾನು ಅದನ್ನೇ ಹೇಳ್ ಬಂದಿದ್ದೀನಿ, ನಮ್ಮ ಮನೆಯವರು ಏನು ಹೊರತಲ್ಲ ಇದಕ್ಕೆ. ನಾನು ಯಾವ್ದಾದ್ರು ಫಂಕ್ಷನ್ಗೆ ಬಂದಾಗ ನೀವ್ ಯಾವ್ದಾದ್ರು ಕಸ ಹಾಕ್ಬಿಟ್ಟು ಬಂದ್ರೆ ನಾನೇ ವಿಡಿಯೋ ಮಾಡಿ ಪಂಚಾಯತ್ ಅವ್ರಿಗೆ ನಾನೇ ಕೊಡ್ತೀನಿ, ನಮ್ಮ ಮನೆಯವ್ರೆ ಹಾಕಿರೋದು ಅಂತ ಹೇಳ್ಬಿಟ್ಟೆ ಬಂದಿದ್ದೀನಿ. ಸೊ ದಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ವಿ ಶುಡ್ ಟೇಕ್ ಸೊ ಇನ್ ಫ್ಯೂಚರ್ ಡೇಸ್ ಅಲ್ಲಿ. ಅಂಡ್ ಯಾರಾದ್ರೂ ಕಸ ಹಾಕ್ತಿದ್ರೆ ಅದನ್ನ ತಡೆಯುವಂತ ಕೆಲಸ ಅಂತೂ ನಾವು ತುಂಬಾ ಸುಲಭವಾಗಿ ಮಾಡ್ಬೋದು. ಅಂಡ್ ಆಸ್ ಪಬ್ಲಿಕ್ ಆಫ್ ಇಂಡಿಯಾ ಅದನ್ನ ಕೇಳೋದ್ರಲ್ಲಿ ಏನು ತಪ್ಪಿಲ್ಲ. ಅಂಡ್ ವಿ ಹ್ಯಾವ್ ಆಲ್ ದಿ ಫ್ರೀಡಮ್ ಫ್ರಮ್ ನಮ್ಮ ಫಂಡಮೆಂಟಲ್ ರೈಟ್ಸ್ ಇಂದ. ಸೊ ಅಂಡ್ ಇನ್ನೊಂದು, ಯಾರಿಗಾದ್ರೂ ಗೊತ್ತಿದ್ಯಾ ಎನಿ ಹೆರಿಟೇಜ್ ಸ್ಟ್ರಕ್ಚರ್, ಅದು ಬಿ ಇಟ್ ಅಂಡರ್ ASI ಅಂದ್ರೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅದ್ರ ಅಂಡರ್ ಇರ್ಲಿ ಅಥವಾ ಇಲ್ದೇ ಇರ್ಲಿ, ಎನಿ ಹೆರಿಟೇಜ್ ಸ್ಟ್ರಕ್ಚರ್ ವಿಚ್ ಈಸ್ ಅ ಯುನೆಸ್ಕೋ ಹೆರಿಟೇಜ್ ಸೈಟ್, ಯಾರ್ದು ಅದನ್ನ ಪ್ರೊಟೆಕ್ಟ್ ಮಾಡುವಂತ ರೆಸ್ಪಾನ್ಸಿಬಿಲಿಟಿ, ಅದನ್ನ ಮೇಂಟೈನ್ ಮಾಡುವಂತ ರೆಸ್ಪಾನ್ಸಿಬಿಲಿಟಿ ಯಾರ್ದು? ಯಾರು ಇರ್ಬೋದು ಅದ್ರದ್ದು ಅಥಾರಿಟಿ ಮೇಂಟೈನ್ ಮಾಡ್ಲಿಕ್ಕೆ? ಲೋಕಲ್ ಗವರ್ಮೆಂಟ್. ಆಬ್ವಿಯಸ್ಲಿ ಅದು ಗವರ್ಮೆಂಟ್ ಅಂಡರ್ ಇರುತ್ತೆ. ಬರೀ ಹಂಗಾದ್ರೆ ಅದು ಗವರ್ಮೆಂಟ್ ಇನ್ ಮಾತ್ರ ಕೆಲಸನ? ಅಕಾರ್ಡಿಂಗ್ ಟು ದ ಕಾನ್ಸ್ಟಿಟ್ಯೂಷನ್ ಎನಿ ಹೆರಿಟೇಜ್ ಸ್ಟ್ರಕ್ಚರ್ ಇಟ್ ಈಸ್ 50% ಫಾರ್ ಗವರ್ನಿಂಗ್ ಅಥಾರಿಟಿ, ಇನ್ನ ಕಂಪ್ಲೀಟ್ 50% ಅದು ಪಬ್ಲಿಕ್ ಇನ್ ರೆಸ್ಪಾನ್ಸಿಬಿಲಿಟಿ ಆಫ್ ಪಬ್ಲಿಕ್ ಪ್ಲೇಸ್ ಅ ಮೇಜರ್ ರೋಲ್ ಹೆರಿಟೇಜ್ ಸ್ಪಾಟ್ಸ್ ನ ನಾವು ಪ್ರಿಸರ್ವ್ ಮಾಡೋದ್ರಲ್ಲಿ ಅಥವಾ ಅದನ್ನ ಮೇಂಟೈನ್ ಮಾಡೋದ್ರಲ್ಲಿ. ಸೊ ಈವನ್ ಆ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಲಾಸ್ ಕೂಡ ಕೊಡ್ತಾರೆ ಟು ಕಂಪ್ಲೈನ್ ಇದು ಎನಿ ಡ್ಯಾಮೇಜ್ ಟು ಹೆರಿಟೇಜ್ ಸ್ಟ್ರಕ್ಚರ್, ಅದನ್ನ ನಾವು ಕೇಸ್ ಫೈಲ್ ಕೂಡ ಮಾಡ್ಬೋದು, ಅದನ್ನ ಕೋರ್ಟ್ ತನಕ ಕೂಡ ತಗೊಂಡೋಗ್ಬೋದು. ಸೊ ಇದೆಲ್ಲ ಮುಂದೆ ಹೆಜ್ಜೆಗಳಾದ್ರೂ ಮೊದಲನೇ ಹೆಜ್ಜೆ ನಮ್ಮಿಂದ ಆಗುವಂಥದ್ನ ತಡಿಬೇಕು, ನಮ್ಮವರಿಂದ ಆಗುವಂಥದ್ನ ತಡಿಬೇಕು. ಸೊ ಇದು ನಾವು ಸೆಟ್ ಮಾಡ್ಲಿಕ್ಕೆ ಟ್ರೈ ಮಾಡಿದಂತಹ ಒಂದು ಎಕ್ಸಾಂಪಲ್. ಸೊ ಇಲ್ಲಿ ಒಂದು 10 ಜನನಾದ್ರೂ ನೋಡಿರ್ತಾರೆ, ಏನಿಲ್ಲ ಅಂದ್ರು ಆ 10 ಜನದಲ್ಲಿ ಒಬ್ರು ಹೋಗಿ ಕಸ ಹಾಕಿಲ್ಲ ಅಂದ್ರೂ ಅದು ತುಂಬಾ ಮೇಜರ್ ಕಾಂಟ್ರಿಬ್ಯೂಷನ್ ಆಗುತ್ತೆ. ಯಾಕೆಂದ್ರೆ ಒಬ್ರು ಹಾಕೋ ಕಸ ಎಷ್ಟಿರುತ್ತೆ ಅಂತ ನಮಗೆ ಗೊತ್ತಿದೆ, ಇಷ್ಟಿರಲ್ಲ, ಅದು ತುಂಬಾ ಜಾಸ್ತಿ ಇರುತ್ತೆ. ಸೊ ದಟ್ ಈಸ್ ವಾಟ್ ವಿ ಹ್ಯಾವ್ ಡನ್. ಅಂಡ್ ಒಳ್ಳೆ ಕೆಲಸ ಆಗಿದೆ, ಅದ್ ನೋಡಿದ್ರೆ ಕಾಣಿಸ್ತಾ ಇದೆ, ಅದ್ರಲ್ಲಿ ಏನೂ ಇಲ್ಲ. ಅದು ಯಾರು ಅದನ್ನ ಕೇಳೋ ಅಂತ ಇದೇ ಇಲ್ಲ, ನೋಡಿದ್ರೆ ಗೊತ್ತಾಗುತ್ತೆ. ಅದು ನಾವು ಗಾಡಿಗಳು ನಿಲ್ಸಿರೋ ಮುಂದೆ ಇರೋ ಜಾಗ ಅಂತೂ ಲಶ್ ಗ್ರೀನರಿ ಕಾಣ್ತಿದೆ, ಅದ್ರಲ್ಲಿ ಯಾವ ಡಿಸ್ಟರ್ಬೆನ್ಸ್ ಕೂಡ ಇಲ್ಲ. ಸೊ ವಿ ಹ್ಯಾವ್ ಡನ್ ಅ ಗುಡ್ ಜಾಬ್. ಸೊ ಅಪ್ರಿಸಿಯೇಷನ್ಸ್ ಎಲ್ಲರಿಗೂ. ಅಂಡ್ ರೈಡ್ ಅನ್ನೋ ಪ್ಯಾಷನ್ ಜೊತೆಗೆ ಇಂಥದ್ದನ್ನ ಮಾಡ್ತಿದೀವಿ ಅಂದಾಗ ನೀವೆಲ್ಲ ನಮ್ ಜೊತೆ ಬಂದಿದ್ದು ನಮಗೆ ಬಹಳ ಖುಷಿ ಆಯ್ತು. ಸೊ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಬಿಕಾಸ್ ನಮ್ ಜೊತೆ ನೀವು ಕೂಡ ಒಂದು ಒಳ್ಳೆ ಕೆಲಸಕ್ಕೆ ಜೊತೆಗಿರ್ಬೇಕು ಅನ್ನೋದು ನಮ್ಮ ಇಚ್ಛೆ ಆಗಿತ್ತು. ಏನೇ ಇದ್ರೂ ಖಂಡಿತವಾಗ್ಲೂ ಬನ್ನಿ. ಹೆರಿಟೇಜ್ ಅನ್ನೋದು ತುಂಬಾ ರಿಚ್ ಹೆರಿಟೇಜ್. ಸೊ ನಾನು ಪ್ರತಿ ಸಲ ಹೇಳ್ತಾ ಇರ್ತೀನಿ, ಇಫ್ ನಮಗೇನಾದ್ರೂ ಸಿಕ್ಕಿಲ್ವಾ ಅಂದ್ರೆ, ಈಗ ಹೆರಿಟೇಜ್ ಬಗ್ಗೆ ಹಿಸ್ಟ್ರಿ ಬಗ್ಗೆ ನಾವು ತಿಳ್ಕೊಂಡಿಲ್ವಾ, ಹಿಸ್ಟ್ರಿಗೆ ಏನೂ ಲಾಸ್ ಇಲ್ಲ, ಅದು ಆಲ್ರೆಡಿ ಫ್ಲರಿಶ್ ಆಗೋಗಿದೆ. ಲಾಸ್ ಆದ್ರೆ ನಮಗ್ ಮಾತ್ರ, ಏಕೆಂದ್ರೆ ಅದು ನಮ್ ತನಕ ಬಂದಿಲ್ಲ ಅನ್ನೋದು ಬಿಟ್ರೆ ಬೇರೆ ಇನ್ನೇನು ಆಗಲ್ಲ. ಸೊ ದಟ್ ಈಸ್ ದ ಹೋಲ್ ಅಂಡ್ ಸೋಲ್ ಕಾನ್ಸೆಪ್ಟ್ ಆಫ್ ಗಂಡ ಬೇರುಂಡ ಬೈಕರ್ಸ್. ಎಕ್ಸ್ಪ್ಲೋರ್ ಎವರಿ ಮೈಲ್ ಆಫ್ ಹಿಸ್ಟ್ರಿ. ಬಿಕಾಸ್ ಇತಿಹಾಸ ಮರೆತವನು, ಇತಿಹಾಸ ಅರಿಯದವನು ಯಾವತ್ತೂ ಇತಿಹಾಸ ಸೃಷ್ಟಿ ಮಾಡಕ್ ಸಾಧ್ಯನೇ ಇಲ್ಲ. ಸೊ ಮತ್ತೆ ಬರ್ತಾ ಇರಿ ಅಂತ ಹೇಳ್ತಾ, ತುಂಬಾ ಥ್ಯಾಂಕ್ಸ್. ಇಲ್ಲಿ ಯಾರ್ಯಾರು ಒಬ್ಬೊಬ್ರು ನಿಂತಿದಿರೋ ಎಲ್ಲರಿಗೂ ಕೂಡ ನಿಮ್ ಕಾಂಟ್ರಿಬ್ಯೂಷನ್ ತುಂಬಾ ಇದೆ. ಸೊ ಇದು ನಮ್ಮ ಮೊದಲನೇ ಅಂದ್ರೆ ಆಸ್ ಬೈಕಿಂಗ್ ಕ್ಲಬ್ ಅಂತ ಮಾಡಿರೋದು ನಾವಿದ್ ಫಸ್ಟ್ ಟೈಮ್. ಬಟ್ ಮುಂಚೆ ನಮ್ಮ ಕನ್ನಡಿ ಟೀಮ್ ಅಲ್ಲಿ ನಮ್ದೊಂದು ಕಂಪ್ಲೀಟ್ ದೊಡ್ಡ ಕ್ಲೀನಿಂಗ್ ಡ್ರೈವ್ ಇಂದ ಒಂದು ಇನಿಷಿಯೇಟಿವ್ ಇದೆ, ಸ್ವಚ್ಛ ಕರ್ನಾಟಕ ಶ್ರೇಷ್ಠ ಕರ್ನಾಟಕ ಅಂತ. ಮುಂದಿನ ದಿನಗಳಲ್ಲಿ ಖಂಡಿತ ಇನ್ನು ಮಾಡೋಣ ಅಂತ ಹೇಳ್ತಾ, ನೀವೆಲ್ಲ ಅದಕ್ಕೆ ನಮ್ ಜೊತೆ ಕೈ ಜೋಡಿಸಿದ್ರೆ ಇನ್ನೂ ದೊಡ್ಡದಾಗಿ ಮಾಡ್ಬೋದು. ಸೊ ಇಲ್ಲಿ ಉಳಿದಿರೋ ಜಾಗನ ನಾನು ನಿನ್ನೆ ಒಂದು ಟೀಮ್ ಅವ್ರ ಜೊತೆ ಮಾತಾಡಿದ್ದೀನಿ. ಸೊ ಅವರೊಂದು 50-60 ಮೆಂಬರ್ಸ್ ಒಂದು ದೊಡ್ಡ ಟೀಮ್ ಇದೆ. ಸೊ ಒಂದ್ಸಲಿ ಬಂದಾಗ ಕಂಪ್ಲೀಟ್ ಸ್ಟ್ರೆಚ್ ಎಲ್ಲಾನು ಕ್ಲೀನ್ ಮಾಡೋ ಪ್ಲಾನ್ ಮಾಡೋಣ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಕೂಡ ನಾವು ಬೆಂಬಲ ಕೊಡೋಣ. ಹಾಗೆ ಬೇರೆ ಕಾರ್ಯಕ್ರಮಗಳು ನಡೀತಾ ಇರುತ್ತೆ, ಎಲ್ಲದಕ್ಕೂ ಎಲ್ಲರೂ ಬನ್ನಿ. ಅಂಡ್ ಇವತ್ತು ನಮ್ಮ ಕುಪ್ಪಳ್ಳಿ ಕಾಫಿ ಅವರಿಗೆ ನಾವು ಅಲ್ಲೇ ಹೇಳಬೇಕಿತ್ತು. ಸೊ ದಟ್ ಈಸ್ ಅ ಬ್ಯೂಟಿಫುಲ್ ಆಂಬಿಯನ್ಸ್, ಅವರು ಕೂಡ ನಮಗೆ ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಒನ್ ಅಂಡ್ ಆಲ್. ಆಮೇಲೆ ಪ್ರಸಾದ ಇಲ್ಲ.
ಸರಿ ಗೆಳೆಯರೆ, ಇವತ್ತಿನ ಲಾಗ್ ಹೀಗಾಗಿತ್ತು. ಸೊ ನಿಮಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಯಾವುದೇ ಜಾಗಕ್ಕೆ ಹೋದರೂ ಕಸವನ್ನು ಹಾಕಕ್ಕೆ ಹೋಗ್ಬೇಡಿ. ಅದಕ್ಕೆ ಯಾವುದೋ ಡಸ್ಟ್ಬಿನ್ಸ್ಗಳಿರ್ತವೆ, ಇಂಥ ಪ್ಲೇಸಸ್ಗಳನ್ನ ಹಾಕಿ ನೀವು ಆ ಜಾಗನ ಹಾಳು ಮಾಡೋಕ್ಕಂತೂ ಹೋಗ್ಬೇಡಿ. ಸೊ ಇಷ್ಟು ಹೇಳಿ ಈ ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಸಿಗೋದಾ? ಸರಿ ಗೆಳೆಯರೆ, ಬಾಯ್.